ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಪಟ್ಟಣದ ಉಡಸಲಮ್ಮ ದೇವಾಲಯ ಆವರಣದಲ್ಲಿ ಅಕ್ಟೋಬರ್ 19ರಂದು ಭಾನುವಾರ ಸ್ವಯಂ ಸೇವಕರ ಪಥಸಂಚಲನ ಹಾಗೂ ಗಣವೇಷಧಾರಿಗಳ ಪಥಸಂಚಲನ ಪಟ್ಟಣದಲ್ಲಿ ನಡೆಯಲಿದೆ ಎಂದು ಮಾಜಿ ಶಾಸಕ ಮಸಾಲ ಜಯರಾಮ್ ತಿಳಿಸಿದರು. ಪಟ್ಟಣದ ಸಮೀಪದಲ್ಲಿರುವ ಫಾರಂ ಹೌಸರಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಾರ್ಷಿಕೋತ್ಸವ ವಿವಿಧ ಕಡೆ ಬಹಳ ವಿಜೃಂಭಣೆಯಾಗಿ ನಡೆದಿದೆ. ಅದೇ ರೀತಿ ಪಟ್ಟಣದಲ್ಲಿ ವಾರ್ಷಿಕೋತ್ಸವವನ್ನು ಯಶಸ್ವಿಯಾಗಿ ನಡೆಯಲು ಈಗಾಗ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಸ್ವಯಂ ಸೇವಕ ಸಂಘದವರು ಅಂದು ಗಣವೇಷಧಾರಿಯಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲೂ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂಥ ಎಂ ಡಿ ಲಕ್ಷ್ಮೀನಾರಾಯಣರವರು, ಬಿಜೆಪಿ ತಾಲೂಕು ಮಂಡಳದ ಅಧ್ಯಕ್ಷರಾದ ಮುತ್ತುಂಜಯರವರು ಹಾಗೂ RSS ಮುಖ್ಯಸ್ಥರು, ಕಾರ್ಯಕರ್ತರು, ಮುಖಂಡರುಗಳು ಹಾಜರಿದ್ದರು. ಗೊತ್ತಿಲ್ಲ ನಿಮಗೆ ಯಾವ ಪೂರ್ವಚಿಂತನೆ ನಮ್ಮ CC ಪಾಟೀಲ್ ಅವರು ಒಂದು ಪೇಪರ್ ಹಾಕೋರು, ಇವ್ನು ಯಾವ ಈಗ ತರ ಹುಟ್ಟಿದ್ರೆ ಜುಟ್ಟು ಹೋದ್ರು ಇನ್ನೇನು ಮಾತಾಡ್ತಾರೆ ಅಂತ ಹೇಳಿ ಯಾರು ಮಾತಾಡಲ್ಲ. ನಿಮ್ಗೆ ಗೊತ್ತಿದೆ ಯಾವಾಗ ಸ್ವಲ್ಪ ನೋಡಿದಿರಿ DK ಶಿವಕುಮಾರ್ ಸಾಹೇಬರು ಸಹಿತ ಅವರು ಸಹಿತ RSS ಅಲ್ಲಿ ಅವರೇ OTC ಮಾಡ್ಕೊಂಡಿದ್ದಾರೆ. ನಮಗೆ ಗೊತ್ತಿಲ್ಲ DK ಶಿವಕುಮಾರ್ ಸಹಿತ OTC ಮಾಡ್ಕೊಂಡಿದ್ದಾರೆ. ಅವ್ರ ಸಹಿತ ನೋಡಿದಿರಿ ನಮಸ್ತೆ ಸದಾವಸ್ಥೆ ಮಾತೃಭೂಮಿ ಬಗ್ಗೆ ಒಂದು ಆಡಿ ಬೇರೆ ಕಡೆ ನೋಟಿಸ್ ಮಾಡಿದ್ರು, ರಾಜ್ಯ ದೇಶದಿಂದ ತಗೊಂಡಿದ್ರು. ಅವ್ರಿಗೂ ಸಹಿತ ಒಂದ್ ಕಡೆ ಏನೋ ಕಾಂಗ್ರೆಸ್ ಪಕ್ಷ ಅಂತ ಇದೆ, ಒಂದ್ ಕಡೆ ದೇಶಾಭಿಮಾನ, ಹಿಂದುತ್ವ, RSS ಅಂತ ಒಂದ್ ಕಡೆ ಇದೆ. ಅವ್ರಿಗೆ ಯಾವ ತರ ಒಳ್ಳೆದು ಸಾಗ್ಬೋದು ಅನ್ಸುತ್ತೆ ನನಗೇನು. ಅವ್ರಿಗೆ ಹೇಳಕ್ಕಾಗಷ್ಟೇ ಒಂದು ಪರಿಸ್ಥಿತಿ ನೋಡಿದ್ರೆ ನವೆಂಬರ್ ಡಿಸೆಂಬರ್ ಒಳಗಡೆ ಏನು ಹೇಳಿದ್ರೆ ಅದು ಒಳ್ಳೆದು ಆಗ್ಬೋದು ಅನ್ನುವಂತ ಒಂದು ಸೂಚನೆ ಕಾಣ್ತಾ ಇದೆ. ಅದಕ್ಕೋಸ್ಕರ ಅವರು ಈಗಲೇ ಭಾರತ ನಮಸ್ತೆ ಸದಾವಸ್ಥೆ ಮಾತೃಭೂಮಿ ಅಂತ ಹೇಳಿ ಅವ್ರು ಹೇಳಿದ್ರು. ಈಗ ಅವ್ರಿಗೆಲ್ಲ ಒಂದ್ ಕಡೆ ಹೊರಗ್ತಾ ಇದೆ, ನಾವು ಸಹಿತ ಹಾಕಬೇಕು ಬಟ್ಟೆ ಅಂತ ಹಾಕೊಂಡ್ರು ಜನರು ಮುಸ್ಲಿಂ ಬಾಂಧವ್ರಿಗೆ ಹೇಳಕ್ಕಾಗಲ್ರಿ, ಸಭೆ ಟೋಪಿ ಹಾಕೋದು ಟೋಪಿ ಸಭೆ ಭಾರತ ಅಂದ್ರೆ ಅಂದೇ ಅನುಭವಿಸ್ತಾರೆ. ನಾಳೆ ಅವರೇ ಹಾಕಿದ್ರೆ ಟೋಪಿನ ಅದರಿಂದ ಇವತ್ತು ಹಿಂದುತ್ವ ಬಗ್ಗೆ ನೋಡ್ತಾ ಇದ್ದೀರಿ. ಮಹಾಕುಂಭಮೇಳದ ಪರಿಸ್ಥಿತಿಯಲ್ಲಿ ಹಿಂದೂಗಳು ಎಷ್ಟು ಜನ ಯಾರ್ಯಾರು ಹೋಗಿ ಸ್ನಾನ ಮಾಡ್ಕೊಂಡು ಹಿಂದೂ ಬಗ್ಗೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಎಷ್ಟು ಜನ ಸ್ನಾನ ಮಾಡ್ಕೊಂಡು ಯಾರ್ಯಾರು ವ್ಯಕ್ತಪಡಿಸೋಕೆ ಹಿಂದುತ್ವ ಬಗ್ಗೆ ಸ್ನಾನ ಮಾಡ್ಕೊಂಡು ನೋಡಿದಿರಿ. ಎಷ್ಟೋ ಜನ ಕಂಡು ಕಾಣದಂಗೆ ಏನು ಅಯೋಧ್ಯೆಯಲ್ಲಿರ್ತಕ್ಕಂಥ ಶ್ರೀರಾಮ ಮಂದಿರ ಉದ್ಘಾಟನೆ ಆದ್ಮೇಲೆ ಸುಮಾರು ಜನ ವೈಯಕ್ತಿಕ ಬೇಡಿಕೊಂಡಿದ್ದಾರೆ ಸಂಸಾರ ಸಮೇತ. ಅವರು ಸಹ ಎಲ್ಲ ಒಂದ್ ಕಡೆ ನಮ್ಮ ಹಿಂದುತ್ವ ಬಗ್ಗೆ RSS ಬಗ್ಗೆ ಗೌರವ ಇದ್ದಾರೆ ಇಷ್ಟಪಡ್ತಾರೆ. ನೋಡಿರ್ತೀರಿ ಎಷ್ಟೋ ಜನ ಹೊರಟಿದ್ದಾರೆ. ಎಷ್ಟೋ ಜನ ನಮ್ಮ ಕಡೆ ಲಕ್ಷ ಕೋಟಿ ಜನ ಇವತ್ತು ಅಯೋಧ್ಯೆ ರಾಮ ಮಂದಿರಕ್ಕೆ ಕೊಟ್ಟು ಬಂದವರು, ಸುಮ್ಮನೆ ಮಾಡಕ್ಕೆ ಕೊಟ್ಟು ಬಂದವರು. ಅವರೆಲ್ಲ ಹಿಂದುತ್ವ ಬಗ್ಗೆ ಗೌರವ ಇದೆ. ಪಕ್ಷದ ರಾಜಕಾರಣ ಬಗ್ಗೆ ಸ್ವಲ್ಪ ಆ ಕಡೆ ಒಲವು ತೋರಿಸ್ಕೋಬೇಕು ಅಂದ್ರೆ ಆ ತರ ಮ್ಯಾಮ್ ಎಲ್ಲ ಕಾಡ್ತಾ ಇದ್ದಾರೆ ರಸ್ತೆಗ. ಅದರಿಂದ ಹಿಂದುತ್ವ ಬಗ್ಗೆ ನಾವೆಲ್ಲ ಗೌರವ ಇರ್ತಕ್ಕಂಥ ನನ್ನ ಆತ್ಮೀಯ ಬಂಧುಗಳು ಏನ್ ನಡೀತಕ್ಕಂಥ ಭಾನುವಾರ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ RSS ಪಥಸಂಚಲನದಲ್ಲಿ ನಾವೆಲ್ಲ ಭಾಗಿಯಾಗಬೇಕು. ಇದು ಗಣವೇಷಧಾರಿಗಳು ಎಲ್ಲರೂ ಸಹಿತ ಇವತ್ತಾರು ಸುಮಾರು 600-700 ಗಣವಸ್ತ್ರಗಳ ತಗೊಂಡಿದ್ದಾರೆ, ಎಲ್ಲ ಸುಮಾರು ಜನ ತಗೊಂಡಿದ್ದಾರೆ. ಅದು ಏನಾಗಿದೆ ಅಂದ್ರೆ ಅದು ಸಾಟಿದ್ರಲ್ಲಿ ಎಲ್ಲಿವೆ ಸಿಗ್ತಾಲೆ ಎಲ್ಲಿವೆ. ಈಗ ನಾವು ಹಾಸನ ಫೋನ್ ಮಾಡಿದ್ರು, ಹಾಸನದಲ್ಲಿ ಕಮ್ಮಿ ಇದೆ ಅಂತ ಹೇಳ್ತಿದ್ರೆ, ತುಮಕೂರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಖಾಲಿ ಆಗ್ಬಿಟ್ಟವೆ, ಎಲ್ಲೂ ಇಲ್ಲ. ನಾವು ಸುತ್ತೊಳ್ಕೊಂಡಿದ್ದೀವಿ. ಯಾಕಂದ್ರೆ ಎಲ್ಲರೂ ಎಲ್ಲೂ ಸಹಿತ 1,100 ರೂಪಾಯಿ ಕೊಟ್ಟು ಸುಮಾರು ಜನ ಒಂದು 500 ಸಮವಸ್ತ್ರಗಳ ತಗೊಂಡು ಹೋಗಿದ್ದಾರೆ. ನಮ್ಮ ಹುಡುಗರುಗಳೆಲ್ಲ ತಗೊಳಕ್ಕೆ ಅಳವಿನ ಇದ್ದೇವೆ, ನಾವೆಲ್ಲ ಅಳವು ಮಾಡಿಕೊಂಡಿದ್ದೀವಿ. ಸುಮಾರು ಜನ ಅಳವು ಸತ್ತೆ ಇದ್ದೇವೆ, ಅದು ಹೊಸ ಸಹಿತ ಕೊಟ್ಕೊಂಡಿದ್ದಾರೆ. ಇವಾಗ ನಾವು ಸಹಿತ ಹುಡುಕಾಟ ಎಲ್ಲರೂ ಈಗಾಗಲೇ ದುಡ್ಡು ಕೊಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಬಸ್ಸಿದ್ದಾರೆ. ಇಲ್ಲೆಲ್ಲ ನಮ್ಮ ಆಫೀಸರ್ಗಳಲ್ಲಿ ನಮ್ಮ RSS ಮುಖಂಡರುಗಳ ಹತ್ರ ಬಸ್ಸಿದ್ದಾರೆ. ನನ್ಗೆ ಇಷ್ಟು ಬೇಕು ಅಂತ, ಮನೆಗೆ ಇಷ್ಟು ಬೇಕು ಅಂತ ಬಸ್ಸಿದ್ದಾರೆ. ಏನೋ ಮಾಡಿ ಇವತ್ತು ನಾನು ಏರ್ಪಾಡು ಮಾಡ್ತೀವಿ. ದಯವಿಟ್ಟು ಆ ಗಣವೇಶ ಕೊಟ್ಟು ಅವೆಲ್ಲ ಪಥಸಂಚಲನಿಗೆ
ನೀವು ಆಗಮಿಸಬೇಕು ಅಂತ ನಾನು ಇವತ್ತು ಕೇಳಕ್ಕೆ ಇಷ್ಟಪಡ್ತೀನಿ. ಪಥಸಂಚಲನ ಏನು 19 ತಾರೀಕು